ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 9ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 174 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. 0.7% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 25,900 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 26,000 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸನ್ನು ನಿಫ್ಟಿ ಮತ್ತೆ ಬ್ರೇಕ್ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ ಕೂಡ ಇವತ್ತು 0.6% ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. 0.9% ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ವೀಕೆಂಡ್ನಲ್ಲಿ ಬಂದಂಥ ಒಂದು ನ್ಯೂಸ್ ಆಗಿರುತ್ತೆ. ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ ಅನೌನ್ಸ್ ಆಗಿತ್ತು. ಆ ಒಂದು ಟ್ರೇಡ್ ಡೀಲ್ ಫೈನಲ್ ಆಗಿ ಸೈನ್ ಕೂಡ ಆಗಿದೆ. ಸೊ ಒಳ್ಳೆ ಒಂದು ನೆಗೋಸಿಯೇಷನ್ಸನ್ನು ಭಾರತ ಮಾಡಿಕೊಂಡಿದೆ. US ನಿಂದ ಯಾವುದೇ ರೀತಿಯ ಫಾರ್ಮ್ ಅಥವಾ ಡೈರಿ ಪ್ರಾಡಕ್ಟ್ಸ್ಗಳು ಭಾರತಕ್ಕೆ ಎಂಟರ್ ಆಗೋದಿಲ್ಲ ಅಂತ ನೆಗೋಸಿಯೇಷನನ್ನು ಮಾಡಿ ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡಿದ್ದಾರೆ. ಸೊ ಭಾರತದಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳು US ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಕಡಿಮೆ ಟ್ಯಾಕ್ಸ್ ರೇಟ್ನಲ್ಲಿ ಈ ಪ್ರಾಡಕ್ಟ್ಗಳ ಎಕ್ಸ್ಪೋರ್ಟ್ ಕಾಣಿಸುತ್ತೆ. ಟೆಕ್ಸ್ಟೈಲ್ಸ್, ಅಪರೆಲ್, ಲೆದರ್, ಫುಟ್ವೇರ್, ಪ್ಲಾಸ್ಟಿಕ್, ರಬ್ಬರ್, ಆರ್ಗ್ಯಾನಿಕ್ ಕೆಮಿಕಲ್ಸ್, ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ಗಳು ಈ ರೀತಿಯ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಭಾರತ US ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಚೈನಾ, ವಿಯೆಟ್ನಾಂ, ಬಾಂಗ್ಲಾದೇಶ್ ಈ ಕಂಟ್ರಿಗಳಿಗೆ ಕಂಪೇರ್ ಮಾಡಿದಾಗ ಭಾರತ ಏನು US ಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡುತ್ತೆ ಆ ಟ್ಯಾರಿಫ್ಸ್ ನಮಗೆ ಕಡಿಮೆ ಕಾಣಿಸುತ್ತೆ. ಖಂಡಿತವಾಗ್ಲೂ ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಬಟ್ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಏನು ಪರ್ಚೇಸ್ ಮಾಡ್ತಿದ್ವಿ ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ತಿದ್ದೀವಿ. ಮೇ ಬಿ ಮುಂದಿನ ದಿನಗಳಲ್ಲಿ ಅದನ್ನು ಸ್ಟಾಪ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಭಾರತ ಮತ್ತು ರಷ್ಯಾ ನಡುವೆ ಒಳ್ಳೆ ಒಂದು ರಿಲೇಷನ್ಶಿಪ್ ಇತ್ತು. ಈಗ ನಾವು ಸಡನ್ ಆಗಿ ಕ್ರೂಡ್ ಆಯಿಲ್ ಪರ್ಚೇಸನ್ನು ಸ್ಟಾಪ್ ಮಾಡ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ರಷ್ಯಾ ಮತ್ತು ಭಾರತದ ರಿಲೇಷನ್ಶಿಪ್ನಲ್ಲಿ ಆಗುತ್ತೆ. ಸೊ ಇದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪಾಯಿಂಟ್ ಆಗಿದೆ. ಇದನ್ನು ಬಿಟ್ಟರೆ ಟ್ರೇಡ್ ಡೀಲ್ ಏನು ಫೈನಲೈಸ್ ಆಗಿದೆ ಅದು ಭಾರತಕ್ಕೆ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಬ್ರೋಕರೇಜಸ್ ಹಾಗೆ ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಸೊ ರಷ್ಯಾದಿಂದ ಯುರೋಪಿಯನ್ ಯೂನಿಯನ್ಸ್ ಆಗಲಿ US ಆಗಿ ಡೈರೆಕ್ಟಾಗಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿಲ್ಲ. ಭಾರತ ಮತ್ತು ಚೈನಾ ಹೆಚ್ಚಾಗಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ರು. ಸೊ ಚೈನಾ ಕ್ರೂಡ್ ಆಯಿಲ್ ಪರ್ಚೇಸನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಭಾರತ ಏನು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿತ್ತು ಅದನ್ನು ಈಗ ರಷ್ಯಾ ಬೇರೆ ದೇಶಗಳಿಗೆ ಮಾರಬೇಕಾಗತ್ತೆ. ಯಾಕೆಂದರೆ ಉಕ್ರೇನ್ನೊಂದಿಗೆ ವಾರ್ ಇನ್ನೂ ಕೂಡ ನಡೀತಿದೆ. ಅದನ್ನು ಫಂಡ್ ಮಾಡೋದಕ್ಕೆ ರಷ್ಯಾಗೆ ಅಮೌಂಟ್ ಬೇಕಾಗುತ್ತೆ. ಹಾಗೆ ರಷ್ಯಾದ ಮೇಜರ್ ಎಕ್ಸ್ಪೋರ್ಟ್ ಏನಿದೆ ಅದು ಕ್ರೂಡ್ ಆಯಿಲೇ ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ ಭಾರತ ಯಾವ ರೀತಿಯ ಡಿಸಿಷನ್ಸನ್ನು ತಗೋತಾರೆ. ಫೈನಲ್ ಆಗಿ ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಸ್ಟಾಪ್ ಆಗುತ್ತಾ ಅಂತ. ಆ ರೀತಿಯಲ್ಲಿ ಆದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಸ್ವಲ್ಪ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮೂಡೀಸ್ ಭಾರತದ GDP ಗ್ರೋತ್ ಪ್ರಿಡಿಕ್ಷನನ್ನು ಮಾಡಿದ್ದಾರೆ. 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ 6.4%ನಷ್ಟು GDP ಗ್ರೋತ್ ಆಗುತ್ತೆ ಅನ್ನೋದು ಇವರ ಒಂದು ವ್ಯೂ ಆಗಿರುತ್ತೆ. G20 ಎಕನಾಮೀಸ್ಗೆ ಕಂಪೇರ್ ಮಾಡಿದಾಗ ಭಾರತದ GDP ಗ್ರೋತ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಮೂಡೀಸ್ನ ವ್ಯೂ ಆಗಿರುತ್ತೆ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಈ ಒಂದು ಫೋರ್ಕ್ಯಾಸ್ಟ್ ಚೇಂಜ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಎಸ್ಪೆಷಲಿ Q1 GDP ಬಂದ ಮೇಲೆ ಈ ಒಂದು GDP ಗ್ರೋತ್ ಫೋರ್ಕ್ಯಾಸ್ಟ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಸೊ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸಾಕಷ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಇದೇ ರೀತಿಯಲ್ಲಿ ಫೋರ್ಕ್ಯಾಸ್ಟನ್ನು ಇನ್ಕ್ರೀಸ್ ಮಾಡಿದ್ರು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ SBI ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 8% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಒಳ್ಳೆ ಒಂದು Q3 ರಿಸಲ್ಟನ್ನು SBI ಡಿಕ್ಲೇರ್ ಮಾಡಿದ್ದಾರೆ. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ SBI ಕಡೆಯಿಂದ ಡಿಕ್ಲೇರ್ ಆಗಿದೆ. 22,176 ಕೋಟಿಯ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಯಿತು. ಹಾಗೆಯೇ ಕಂಪನಿಯ ನೆಟ್ ಇಂಟ್ರೆಸ್ಟ್ ಇನ್ಕಮ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನೋಮುರಾ 1,235ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. CLSA ಸಿಟಿ 1,275ರ ಅರೌಂಡಲ್ಲಿ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ನ ಕಡೆಯಿಂದ 1,300ರ ಟಾರ್ಗೆಟ್ ಪ್ರೈಸ್ ಇದೆ. ನೋವಾಮಾ 1,250ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಎಲ್ಲ ಬ್ರೋಕರೇಜಸ್ಗಳು ಬೈ ರೆಕಮೆಂಡೇಷನನ್ನು ಕೊಡ್ತಾ ಇದ್ದಾರೆ. SBI ಈಗ 1,150ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಲೆವೆಲ್ನಿಂದ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ಬೋದು. ಶ್ರೀರಾಮ್ ಫಿನಾನ್ಸ್ ಕೂಡ ಇವತ್ತು 6%ನಷ್ಟು ಗೇನ್ ಆಯಿತು. ಗ್ರಾಸಿಮ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ಕಂಪನಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3%ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೊ ಗೋಲ್ಡ್ ಪ್ರೈಸಸ್ ಮತ್ತೆ ರಿಕವರ್ ಆಗ್ತದೆ. ಅದು ಜ್ಯುವೆಲರಿ ಕಂಪನೀಸ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ನಾಳೆ ಫೆಬ್ರವರಿ 10ಕ್ಕೆ ಟೈಟನ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಒಂದು ಸ್ಟ್ರಾಂಗ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇನ್ನೊಂದು ಜ್ಯುವೆಲರಿ ಕಂಪನಿ ಕಲ್ಯಾಣ್ ಜ್ಯುವೆಲರ್ಸ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 261 ಕೋಟಿ ಇದ್ದಂಥ ಪ್ರಾಫಿಟ್ 416 ಕೋಟಿಗೆ ಜಂಪ್ ಆಗಿದೆ. ಡಿಸೆಂಬರ್ 2024ರಲ್ಲಿ 219 ಕೋಟಿಯ ಪ್ರಾಫಿಟ್ಸ್ ಇತ್ತು. ಸೊ ಇವರು ಕೂಡ ಅಷ್ಟೇ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ಅದರ್ ಇನ್ಕಮ್ಸ್ ಆ್ಯಡ್ ಅಪ್ ಆಗಿಲ್ಲ. ಸ್ಟ್ರಾಂಗ್ ರೆವೆನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೇಲ್ಸ್ ಸ್ಟ್ರಾಂಗ್ ಆಗಿ ಇದ್ದಿದ್ದರಿಂದ ಪ್ರಾಫಿಟ್ ಕೂಡ ಅದೇ ರೀತಿಯಲ್ಲಿ ಜಂಪ್ ಆಗಿದೆ.
ಇದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಪ್ರೆಷರ್ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಇತ್ತು. ಪ್ರಮೋಟರ್ಸ್ಗಳು ಸ್ಟಾಕ್ ಪ್ಲೆಡ್ಜಿಂಗನ್ನು ಮಾಡ್ತಿದ್ದರಿಂದ ಸ್ಟಾಕ್ನಲ್ಲಿ ಕರೆಕ್ಷನ್ ಕೂಡ ಇತ್ತು. ಈಗ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇದ್ದಿದ್ದರಿಂದ ಬೈಯಿಂಗ್ ಎಮರ್ಜ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 3% ಕರೆಕ್ಷನ್ ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಗ್ರಿಡ್ ITC ಕೂಡ ಇವತ್ತು 1% ರೌಂಡಲ್ಲಿ ಕರೆಕ್ಟ್ ಆಯಿತು. ONGC NTPCಯಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ SBIನ ಸ್ಟಾಕ್ ಪ್ರೈಸ್ ಆಲ್ ಟೈಮ್ ಹೈ ಲೆವೆಲ್ಸನ್ನು ಈಗ ರೀಚ್ ಮಾಡಿದೆ. ಹಾಗೆ 10 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪನ್ನು ಕೂಡ SBI ಅಚೀವ್ ಮಾಡಿದೆ. ಸೊ ಭಾರತದ 6ನೇ ಕಂಪನಿ ಆಗಿರುತ್ತೆ ಈ ಒಂದು ಮಾರ್ಕನ್ನು ಅಚೀವ್ ಮಾಡ್ತಿರೋದು. ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, HDFC ಬ್ಯಾಂಕ್, ಭಾರತೀಯ ಏರ್ಟೆಲ್, ICICI ಬ್ಯಾಂಕ್ ಈ ಒಂದು ಲ್ಯಾಂಡ್ ಮಾರ್ಕನ್ನು ಅಚೀವ್ ಮಾಡಿತ್ತು. ಈಗ SBI 6ನೇ ಕಂಪನಿ ಆಗಿರುತ್ತೆ. ಸೊ ಒಂದು ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ SBI ಆಗಿದೆ. ಸೊ PSU ಸೆಕ್ಟರ್ನ ಬ್ಯಾಂಕ್ ಆಗಿದ್ದು ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಡ್ತಿದೆ. ಸೊ ಟ್ರೇಡ್ ಡೀಲ್ ಸೈನ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತು. ಮೇಜರ್ ಆಗಿ ಟೆಕ್ಸ್ಟೈಲ್ ಸೆಕ್ಟರ್ನ ಕಂಪನೀಸ್ಗಳ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಸೊ ಮೇಜರ್ ಆಗಿ ಗೋಕುಲ್ದಾಸ್ ಎಕ್ಸ್ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವೆಲ್ಲ ಟೆಕ್ಸ್ಟೈಲ್ ಕಂಪನಿಗಳು US, ಯುರೋಪಿಯನ್ ನೇಷನ್ಸ್ಗಳಿಗೆ ತಮ್ಮ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೊ ಟ್ರೇಡ್ ಡೀಲ್ ಆಗುತ್ತೆ ಅಂತ ನ್ಯೂಸ್ ಬಂದಾಗೆಲ್ಲ ಈ ಸ್ಟಾಕ್ಗಳು ಗೇನ್ ಆಗ್ತಿತ್ತು. ಸೊ ಈಗ ಫೈನಲ್ ಆಗಿ ಟ್ರೇಡ್ ಡೀಲ್ ಅನೌನ್ಸ್ ಆಗಿದೆ. ಕೇವಲ ಒಂದಲ್ಲ 2 ಟ್ರೇಡ್ ಡೀಲ್ಗಳು ಅನೌನ್ಸ್ ಆಗಿರೋದು ಭಾರತದ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಸಾಕಷ್ಟು ಪಾಸಿಟಿವ್ ಆಗಿದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. HAL, ಆಜಾದ್ ಇಂಜಿನಿಯರಿಂಗ್ ಈ ರೀತಿಯ ಡಿಫೆನ್ಸ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಯಿತು. US ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಫೈನಲೈಸ್ ಆಗಿರೋದ್ರಿಂದ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಒಳ್ಳೆ ಒಂದು ಬೂಸ್ಟ್ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸಾಕಷ್ಟು ಡಿಫೆನ್ಸ್ ಡೀಲ್ಗಳು ಕೂಡ ಸೈನ್ ಆಗ್ಬೋದು. ಅದು HAL ಹಾಗೆ ಬೇರೆ ಡಿಫೆನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಶೋಕ ಬಿಲ್ಡ್ಕಾನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಗೆ 241 ಕೋಟಿಯ ಆರ್ಡರ್ ಬಿಹಾರ್ ಗೌರ್ಮೆಂಟ್ನ ಕಡೆಯಿಂದ ಸಿಕ್ಕಿದೆ. ಟೋಟಲ್ ಆರ್ಡರ್ ಬುಕ್ ಈಗ 16,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ ಕಂಪನಿಗೆ ಕೂಡ ಒಂದು ಆರ್ಡರ್ ಸಿಕ್ತು. 5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 33 ಕೋಟಿಯ ಆರ್ಡರ್ನ ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಕಡೆಯಿಂದ ಪಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ನ್ಯೂಸ್ ಕೂಡ ಇದೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಕಂಪನಿ ಜೊತೆಯಲ್ಲಿ ಒಂದು MOU ಕೂಡ ಕಂಪನಿ ಸೈನ್ ಮಾಡಿದ್ದಾರೆ. ಸೊ ಸ್ಟ್ರಾಟಜಿಕಲಿ ಲಾರ್ಜ್ ಸ್ಕೇಲ್ ಶಿಪ್ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಈ ಒಂದು MOU ಸೈನ್ ಆಗಿದೆ. ಸೊ ಎರಡೂ ಕಂಪನಿಗಳು ಸೇರಿ ಈಗ ಶಿಪ್ ಬಿಲ್ಡಿಂಗ್ ಅನ್ನು ಮಾಡ್ತಾರೆ. ಇದು GRSCಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ 2 IPOಗಳು ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಪ್ರಾಕ್ಟಾಲ್ ಅನಾಲಿಟಿಕ್ಸ್ನಲ್ಲಿ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ನ ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿ ಕೇವಲ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಅಪ್ಲಿಕೇಶನ್ಸ್ ಬರಲಿಲ್ಲ. HNI ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಾಗಿ ಅಪ್ಲಿಕೇಶನ್ ಬರ್ತಿರೋದು ಕಾಣಿಸ್ತಿಲ್ಲ. ನಿನ್ನೆ 43-50 ರೂಪಾಯಿ ರೌಂಡಲ್ಲಿ ಇದ್ದಂಥ ಪ್ರೀಮಿಯಂ ಇವತ್ತು 12 ರೂಪಾಯಿಗೆ ಡ್ರಾಪ್ ಆಗಿದೆ. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಪ್ರೀಮಿಯಂನಲ್ಲಿ ಜಂಪ್ ಕಾಣಿಸ್ತಿಲ್ಲ. ಅದಕ್ಕೆ ರೀಸನ್ ಡಿಮ್ಯಾಂಡ್ ತುಂಬಾ ವೀಕ್ ಆಗಿ ಕಾಣಿಸ್ತಿದೆ. ಸೊ ಯಾವುದೇ ಕ್ಯಾಟಗರಿಯಲ್ಲಿ ಹೆಚ್ಚಾಗಿ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ನೋಡಬೇಕಾಗುತ್ತೆ, ಇನ್ನೂ 2 ದಿನದ ಸಮಯ ಇರುತ್ತೆ ಎಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಂತ. ಮೇ ಬಿ QIBs ಒಳ್ಳೆ ಒಂದು ಪಾರ್ಟಿಸಿಪೇಷನನ್ನು ಮಾಡಿದ್ರೆ IPO ಸೇಲ್ ಥ್ರೂ ಆಗುವಂಥ ಚಾನ್ಸಸ್ ಇರುತ್ತೆ. ರಿಟೇಲ್ಗೆ ಕೊಟ್ಟಿರೋದು ಕೇವಲ 10% ಪೋರ್ಷನ್, ಬಟ್ ಸ್ಟಿಲ್ ರಿಟೇಲ್ ಕ್ಯಾಟಗರಿ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ iFinance IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನ 0.1 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 0.3 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಇಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಜಸ್ಟ್ ಬಿಸ್ನೆಸ್ ಮಾಡೆಲ್ನ ಬೇಸಿಸ್ ಮೇಲೆ ಸ್ವಲ್ಪ ಮಟ್ಟಿಗೆ ಅಪ್ಲಿಕೇಶನ್ಸ್ ಬಂದಿದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.